ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ವಿವೇಕ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚಾರುಗೆ ಹುಡುಕಾಡುವ ಆಟ ಆಡ್ತಿದ್ದಾಗ ರಾಮಾಚಾರಿಯು ಚಾರು ಕೆಳಗೆ ಹೋದ್ರು ಅಂತ ಹೇಳ್ತಾನೆ. ಆಗ ವಿವೇಕ್ ಕೆಳಗಡೆ ಹೋಗ್ತಾ ಕೆಳಗಡೆ ಬೀಳ್ತಾನೆ. ಆಗ ರಾಮಾಚಾರು ಅವನನ್ನು ಎಬ್ಬಿಸಿ ನಿಮ್ಮ ಮುಂದೆನೇ ಇದ್ದಾರೆ ಹುಡುಕಾಡಿ ಸರ್ ಅಂತ ಹೇಳ್ತಾ ಮತ್ತೆ ಚಾರು ಇರುವ ರೂಮ್ಗೆ ಹೋಗಿ ಚಾರು ಮೇಡಮ್ ಆಯಿತಾ ಅಂತ ಕೇಳ್ತಾನೆ. ಆಗ ಚಾರು ಇನ್ನೂ 10 ನಿಮಿಷ ಆದರೂ ಬೇಕು, ಅಲ್ಲಿವರೆಗೂ ವಿವೇಕ್ನನ್ನು ಏನಾದರೂ ಮಾಡಿ ಆಟ ಆಡಿಸಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಮತ್ತೆ ಕೆಳಗಡೆ ಹೋಗಿ ವಿವೇಕನಿಗೆ ಇನ್ನೂ ಸಿಕ್ಕಿಲ್ವಾ, ನಿಮ್ಮ ಎದುರುಗಡೆನೇ ಇದ್ದಾರೆ ಅಂತ ಮತ್ತೆ ಆತನಿಗೆ ಆಟವಾಡಿಸುತ್ತಾನೆ. ಆಗ ವಿವೇಕ್ ನನ್ನಿಂದ ಆಗ್ತಾ ಇಲ್ಲ, ನಾನು ಕಣ್ಪಟ್ಟಿ ಬಿಚ್ಚುತ್ತೇನೆ ಅಂತ ಹೇಳಿದಾಗ ರಾಮಾಚಾರಿ ಬಿಚ್ಚಬೇಡಿ ಸರ್, ಬಿಚ್ಚಿದರೆ ಅವರು ನಿಮ್ಮನ್ನು ಮದುವೆ ಆಗಲ್ಲ ಅಂತ ಹೇಳಿದಾಗ ಮತ್ತೆ ವಿವೇಕ್ ಮತ್ತೆ ಚಾರುವನ್ನು ಹುಡುಕಲು ಶುರು ಮಾಡ್ತಾನೆ. ಇತ್ತ ಮಾನ್ಯತಾ ನೋಡಿದ್ಯಾ ಜೆಕೆ, ನನ್ನ ಮಗಳು ನನ್ನ ಮಾತು ಕೇಳಲ್ಲ, ನವದೀಪ್ ಮಗನ ಮದುವೆ ಆಗೋಕ್ಕೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಗೊತ್ತಾಯ್ತಾ ಏನು ನಡೀತಾ ಇದೆ ಅಂತ. ನನ್ನ ಬೇಬಿ ನವದೀಪ್ ಮಗನ ನೋಡೋಕ್ಕೆ ಅಂತ ಕಿಟ್ಟಿ ಜೊತೆಗೆ ನವದೀಪ್ ಮನೆಗೆ ಹೋಗಿದ್ದಾಳೆ. ಈಗ ರಾಮಾಚಾರಿ ಸತ್ತ ಮೇಲೆ ನನ್ನ ಬೇಬಿ ಬದಲಾಗಿದ್ದಾಳೆ. ಈಗ ನನ್ನ ಬೇಬಿ ನನ್ನ ಅಮ್ಮ ಹೇಳೋದೆಲ್ಲ ನನ್ನ ಒಳ್ಳೆಯದಕ್ಕೆ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಆಗ ಜೆಕೆ ಎಂದೂ ಬದಲಾಗದ ನಿಮ್ಮ ಮಗಳು ಈಗ ಸಡನ್ನಾಗಿ ಬದಲಾಗಿದ್ದಾಳೆ ಅಂದರೆ ನಿಮಗೆ ಏನೂ ಡೌಟ್ ಬರ್ತಾ ಇಲ್ವಾ ಅಂತ ಕೇಳ್ತಾನೆ. ಆಗ ಮಾನ್ಯತಾ ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಬರೀ ಹಳದಿ ಅಂತೆ, ಹಾಗಾಯಿತು ನಿನ್ನ ಸ್ಥಿತಿ ಅಂತ ಹೇಳ್ತಾಳೆ. ಆಗ ಜೆಕೆಯು ಹಿಂದೆ ಒಮ್ಮೆ ರಾಮಾಚಾರಿ ನಿಮ್ಮ ಮಗಳು ಇಬ್ಬರು ಸೇರಿ ಆ ಸೆಕ್ಷನ್ ಮನೆಗೆ ಡಾಕ್ಯುಮೆಂಟ್ ತರಲಿಕ್ಕೆ ಹೋಗಿರಲಿಲ್ವಾ, ಈಗಲೂ ಹಾಗೆ ಹೋಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಅದು ಆ ರಾಮಾಚಾರಿ ಬದುಕಿದ್ದಾಗ, ಈಗ ಅವನು ಬದುಕಿಲ್ವಲ್ಲ, ನನಗೆ ಬುದ್ಧಿ ಇದೆ, ಅವಳ ಸೇಫ್ಟಿಗೋಸ್ಕರನೇ ನಾನು ಅವಳ ಜೊತೆಗೆ ಕಿಟ್ಟಿಯನ್ನು ಬಿಟ್ಟಿದ್ದೇನೆ, ಇನ್ನೊಮ್ಮೆ ಹೀಗೆಲ್ಲ ಮಾತಾಡಿದ್ರೆ ನಿನ್ನನ್ನು ಓಡಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಜೆಕೆ ಇನ್ನೂ ಸ್ವಲ್ಪ ದಿನ ತಡೀರಿ ಮೇಡಮ್, ನೀವೆಲ್ಲರೂ ಓಡಿ ಜೈಲಿಗೆ ಹೋಗ್ತೀರಾ ಅಂತ ಹೇಳ್ಕೊಳ್ತಾನೆ. ಇತ್ತ ವಿವೇಕ್ ಚಾರುನ ಹುಡುಕಾಟದಲ್ಲಿ ಮತ್ತೆ ಕೆಳಗೆ ಬಿದ್ದು ನನ್ನಿಂದ ಆಗಲ್ಲ ಅಂತ ಹೇಳ್ತಾನೆ. ಆಗ ರಾಮಾಚಾರು ಅವನನ್ನು ಹೊಗಳುತ್ತಾ ನೀವು ವಿನ್ ಆಗಲೇಬೇಕು ಸರ್ ಅಂತ ಹೇಳಿ ಮತ್ತೆ ಅವನನ್ನು ಎಬ್ಬಿಸಿ ಚಾರು ಹುಡುಕುವ ಆಟ ಮುಂದುವರಿಸುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸೆಕ್ಷನ್ ಬಂದಾಗ ಅವನನ್ನೇ ಚಾರು ಬೇಬಿ ಅಂತ ವಿವೇಕ್ ಅವನನ್ನು ಹಿಡಿದುಕೊಳ್ತಾನೆ. ಆಗ ಸೆಕ್ಷನ್ ಇದೇನಿದು ನಾನ್ಸೆನ್ಸ್, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾನೆ. ಆಗ ವಿವೇಕ್ ಡ್ಯಾಡ್ ನೀವು ವಾಪಸ್ ಬಂದಿರಾ, ನಾನು ಮತ್ತು ನನ್ನ ಚಾರು ಬೇಬಿ ಇಬ್ಬರು ಪ್ರೀತಿಯ ಹುಡುಕಾಟದ ಆಟ ಆಡ್ತಾ ಇದ್ದೀವಿ, ಚಾರು ಬೇಬಿ ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ, ಅವಳನ್ನು ನಾನು ಹುಡುಕಿದ್ರೆ ನಾನು ವಿನ್ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಹುಡುಕು, ಯಾವತ್ತೂ ನನ್ನ ಮಗ ಸೋಲ್ಬಾರ್ದು, ನಾನು ಲ್ಯಾಪ್ಟಾಪ್ ಮರೆತು ಹೋಗಿದ್ದೆ, ತೊಗೊಂಡು ಹೋಗಲು ಬಂದಿದ್ದೀನಿ ಅಂತ ಹೇಳಿ ಮೇಲೆ ಇರುವ ತನ್ನ ರೂಮ್ಗೆ ಬರ್ತಾನೆ. ಅಷ್ಟರಲ್ಲಿ ಚಾರು ಅದರಲ್ಲಿರೋ ಡಾಕ್ಯುಮೆಂಟ್ಗಳನ್ನು ಕಾಪಿ ಮಾಡಿ ಲ್ಯಾಪ್ಟಾಪನ್ನು ಮುಚ್ಚಿ ಎದ್ದು ನಿಂತಿರ್ತಾಳೆ. ಆಗ ಸೆಕ್ಷನ್ ಚಾರು ನೀನು ನನ್ನ ರೂಮಿಗೆ ಯಾಕೆ ಬಂದಿದ್ಯಾ, ಇಲ್ಲಿ ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಚಾರು ಜೋರಾಗಿ ಮಾತಾಡಬೇಡಿ ಅಂಕಲ್, ನಿಮ್ಮ ಮಗ ಮತ್ತು ನಾನು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀವಿ, ಅವರು ನನ್ನ ಹುಡುಕ್ಬಿಡ್ತಾರೆ, ಅದು ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಆಗ ಚಾರು ಓಕೆ, ಇದು ನನ್ನ ಸೀಕ್ರೆಟ್ ರೂಮ್, ನೀನು ಇಲ್ಲಿ ಇರೋದನ್ನು ನನ್ನ ಮಗನಿಗೂ ಗೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಲ್ಯಾಪ್ಟಾಪ್ ತೊಗೊಂಡು ಅಲ್ಲಿಂದ ಹೋಗ್ತಾನೆ. ಆಗ ರಾಮಾಚಾರಿ ಚಾರು ಹತ್ತಿರ ಬಂದು ಏನಾಯಿತು ಮೇಡಮ್ ಅಂತ ಕೇಳಿದಾಗ ಅವಳು ನಮ್ಮ ಕೆಲಸ ಆಯಿತು ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿಗೆ ಸಂತೋಷವಾಗಿ ಅವಳನ್ನು ಅಪ್ಕೊಳ್ತಾನೆ. ಇತ್ತ ವರುಣ್ ಮಾನ್ಯತನ ಮನೆಗೆ ಬರ್ತಾನೆ. ಆಗ ಅಲ್ಲಿ ಜೆಕೆ ಏನು ಯಾವಾಗಲೂ ನಿಮ್ಮ ಬಾಸ್ ಜೊತೆಗೆ ಬರ್ತಿದ್ದೀರಿ, ಆದರೆ ಇಂದು ನೀವು ಒಬ್ಬರೇ ಬಂದಿದ್ದೀರಾ ಅಂತ ಕೇಳ್ತಾನೆ. ಆಗ ವರುಣ್ ನೀವು ಹೇಳೋದು ನಿಜ ಜೆಕೆ, ಆ ರಾಮಾಚಾರಿ ಸತ್ತಿಲ್ಲ, ಈಗ ಚಾರು ಜೊತೆ ಇರುವುದು ರಾಮಾಚಾರಿಯೇ, ಈಗ ಅವರು ನಮ್ಮ ಬಾಸ್ನ ಮನೆಗೆ ಬಂದು ನಮ್ಮ ಛೋಟಾ ಸಾಬ್ ಕಣ್ತಪ್ಪಿಸಿ ರೊಮ್ಯಾನ್ಸ್ ಮಾಡುವುದನ್ನು ನಾನು ನೋಡಿದೆ, ಅದನ್ನು ನಾನು ನಮ್ಮ ಬಾಸ್ಗೆ ಹೇಳಿದೆ, ಆದರೆ ಅವರು ನನ್ನ ಮಾತನ್ನು ನಂಬದೆ ನನಗೆ ಬೈದು ನನ್ನ ಕೆನ್ನೆಗೆ ಹೊಡೆದುಬಿಟ್ರು ಆಗ ಜೆಕೆ ನಾನು ಅವರ ಮನೆಗೆ ನಿಯತ್ತಿನ ನಾಯಿ ಥರ ಇದ್ದೆ, ಆದರೂ ನನ್ನ ಮಾತು ನಂಬದೆ ನನಗೆ ಹೊಡೆದ್ರು, ನನಗೆ ತುಂಬ ಅವಮಾನ ಆಗಿದೆ ಅಂತ ಹೇಳ್ತಾನೆ. ಆಗ ಜೆಕೆಯು ನಾನು ನಿಮ್ಮ ಥರನೇ ಇದ್ದೀನಿ, ಈ ಮನೆಯವರಿಗೆ ನಿಜ ಹೇಳೋಕ್ಕೆ ಹೋದರೆ ನನಗೂ ನಿಮ್ಮ ಹಾಗೆ ಹೊಡೆದ್ರು, ಈಗ ನಾವಿಬ್ಬರು ಒಂದೇ ದಾರಿಲಿ ಇದ್ದೀವಿ, ಈಗ ನಾವಿಬ್ಬರು ಡ್ರಿಂಕ್ಸ್ ಕುಡಿದು ನಮ್ಮ ನೋವನ್ನು ಮರೆಯೋಣ ಅಂತ ಹೇಳ್ತಾನೆ. ಇತ್ತ ರಾಮಾಚಾರಿ ಮತ್ತು ಚಾರು ಕೆಳಗಡೆ ಬಂದು ವಿವೇಕ್ ಚಾರುವನ್ನು ಹುಡುಕಲು ಹುಚ್ಚಂತರ ಕಷ್ಟಪಡ್ತಿರೋದನ್ನು ನೋಡಿ ಎಂಜಾಯ್ ಮಾಡಿ ನಗ್ತಾರೆ. ವಿವೇಕ್ ರಾಮಾಚಾರಿಯನ್ನು ಚಾರು ಅಂತ ಹಿಡಿದು ಅವನ ಮೈಮೇಲೆ ಬಿದ್ದು ಕಣ್ಣಿನ ಪಟ್ಟಿ ತೆಗಿತಾನೆ. ಆಗ ರಾಮಾಚಾರಿ ನಾನು ಚಾರು ಅಲ್ಲ ಸರ್, ಕಿಟ್ಟಿ ಕಣ್ಣಿನ ಪಟ್ಟಿ ತೆಗೆದು ಚಾಲೆಂಜ್ನಲ್ಲಿ ಸೋತು ಬಿಟ್ರಲ್ಲ, ಚಾರು ಮೇಡಮ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನೋಡಿ ಅಂತ ಹೇಳ್ತಾನೆ. ಆಗ ವಿವೇಕ್ ಚಾರುಗೆ ಮಾತಾಡಿಸಲು ಬರ್ತಾನೆ. ಆಗ ಚಾರು ನೀವು ನನ್ನ ಹತ್ರ ಮಾತಾಡಬೇಡಿ, ನನಗೆ ಗೊತ್ತಾಯಿತು ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ, ನಾನು ಇಷ್ಟೊತ್ತು ಕಾದರೂ ನೀವು ನನ್ನನ್ನು ಕಂಡು ಹಿಡಿಲಿಲ್ಲ, ನನಗೆ ಬೇಜಾರಾಗಿದೆ, ನಾನು ಇನ್ನು ಇಲ್ಲೇ ಇದ್ದರೆ ನನಗೆ ಅಳುನೇ ಬರುತ್ತೆ, ಕಿಟ್ಟಿ ನಡಿ ಹೋಗೋಣ ಅಂತ ಅಲ್ಲಿಂದ ಹೋಗ್ತಾಳೆ. ಆಗ ವಿವೇಕ್ ಚಾರು ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ ಇದೆ ಚಾರು, ಹೋಗಬೇಡ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಸರ್ ಅವರಿಗೆ ನಿಮ್ಮ ಮೇಲೆ ಬಹಳ ಕೋಪ ಬಂದಿದೆ, ನಾನು ಅವರಿಗೆಲ್ಲ ಹೇಳಿ ಸರಿ ಮಾಡ್ತೀನಿ ಅಂತ ಅವನು ಅಲ್ಲಿಂದ ಹೋಗ್ತಾನೆ.
ಇತ್ತ ವಿವೇಕ್ ಬೇಜಾರಿಂದ ಕೂತ್ಕೋತಾನೆ. ಇತ್ತ ಜೆ.ಕೆ. ಮತ್ತು ವರುಣ್ ಇಬ್ಬರು ಡ್ರಿಂಕ್ಸ್ ಮಾಡ್ತಾ ತಮಗೆ ಆದ ನೋವನ್ನೆಲ್ಲ ಹೇಳ್ಕೊಳ್ತಾ ಮುಂದೆ ಏನು ಮಾಡಬೇಕು ಅಂತ ಯೋಚಿಸಿ, ಜೆ.ಕೆ. ಈಗ ನಾವು ನಡೆದಿದ್ದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ಆ ರಾಮಾಚಾರಿ ಬೆಂಕಿ ಇದ್ದಂಗೆ, ಆ ಚಾರು ಬಿರುಗಾಳಿ ಇದ್ದಂಗೆ. ಅವರಿಬ್ಬರು ಸೇರಿಕೊಂಡು ಏನೋ ಉದ್ದೇಶ ಇಟ್ಕೊಂಡು ನಿಮ್ಮ ಮನೆಯ ಒಳಗಡೆ ಬಂದಿದ್ದಾರೆ. ಚಾರುನ ತಂದೆ ಜೈಲಿಗೆ ಹಾಕಿಸಿ ಕಿಟ್ಟಿನ ಸಾಯಿಸಿರೋದನ್ನು ಅವರು ಸುಮ್ಮನೆ ಬಿಡಲ್ಲ. ಅವರು ಏನೋ ಪ್ಲ್ಯಾನ್ ಮಾಡಿಯೇ ಸೆಕ್ಷನ್ ಮನೆಗೆ ಬಂದಿದ್ದಾರೆ. ಚಾರುನ ತಂದೆಯನ್ನು ಜೈಲಿಂದ ಬಿಡಿಸೋಕೆ, ಸೆಕ್ಷನ್ ಮನೆಯಲ್ಲಿರುವ ಯಾವುದೇ ಸಾಕ್ಷಿ ಪಡೆಯೋಕೆ ಅವರು ನಿಮ್ಮ ಮನೆಗೆ ಬಂದಿರ್ತಾರೆ. ಅವರು ನಿಮ್ಮ ಛೋಟಾ ಸಾಬ್ನ ಮಂಗ ಮಾಡ್ತಾರೆ. ನಿಮ್ಮ ಮನೆಯಲ್ಲಿರುವ ಡಾಕ್ಯುಮೆಂಟ್ಗಳನ್ನು ತಗೊಂಡು ಸೆಕ್ಷನ್ ಮತ್ತು ಮಾನ್ಯತಾ ಅವರನ್ನು ಜೈಲಿಗೆ ಹಾಕಿಸಿ ಜಯಶಂಕರ್ನ ಜೈಲಿಂದ ಬಿಡಿಸ್ತಾರೆ. ಅವರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾನೆ. ಇತ್ತ ಮುರಾರಿ ಮನೆಯಲ್ಲಿ ರಾಮಾಚಾರಿ ಬರುವ ಹಾದಿಯನ್ನು ನೋಡ್ತಾ ಇರುವಾಗ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬರ್ತಾರೆ. ಆಗ ಮುರಾರಿ ಹೋದ ಕೆಲಸ ಎಲ್ಲ ಸರಿಯಾಗಿ ಆಯ್ತಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ನಮ್ಮ ಕೆಲಸ ಸಕ್ಸಸ್ ಆಯಿತು ಮುರಾರಿ. ನಾವು ಅಂದುಕೊಂಡಂತೆ ಅವರ ಮನೆಗೆ ಹೋಗಿ ಏನೇನೋ ಡ್ರಾಮಾ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಈ ಪೆನ್ಡ್ರೈವ್ನಲ್ಲೇ ಹಾಕೊಂಡು ಬಂದಿದ್ದೀವಿ ಅಂತ ಹೇಳ್ತಾನೆ. ಆಗ ಮುರಾರಿ, ಅಂದರೆ ಈಗಲೇ ನಿಮ್ಮ ಕೆಲಸ ಶುರು ಮಾಡಿ ಅವರನ್ನೆಲ್ಲ ಜೈಲಿಗೆ ಕಳಿಸಿ ಅಂತ ಹೇಳ್ತಾನೆ. ಆಗ ಚಾರು, ಆ ಥರ ಮಾಡಬಾರ್ದು ಮುರಾರಿ. ಮೊದಲು ನಾವು ಪೆನ್ಡ್ರೈವ್ನಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ಸರ್ಚ್ ಮಾಡಬೇಕು. ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.